ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡ್ಬೋದು ಎಲ್ಲರೂ ಕೇಳ್ತಾ ಇದ್ರೆ ಕೈರಿಸ್ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಆ್ಯಂಡ್ ಇಶ್ಯೂ ಆಗ್ತಾ ಇದೆ, ತುಂಬ ನೆಟ್ವರ್ಕ್ ಎರರ್ ಮತ್ತು ಸೇವ್ ಆಗ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಕೆಲವು ಜನ ತುಂಬ ಮಿಸ್ಟೇಕ್ ಮಾಡಿದ್ದಾರೆ. ಆ ಮಿಸ್ಟೇಕಿಗೆ ನಾನು ಸೊಲ್ಯೂಷನ್ ಕೂಡ ಹೇಳ್ತೇನೆ. ಸೊ ಮಿಸ್ಟೇಕ್ ಏನು ಅಂತ ನಿಮಗೆ ಹೇಳ್ತೇನೆ ನಾನು ಇವಾಗ ಒಂದು ಎಕ್ಸಾಂಪಲ್ಗೆ. ಸೊ USMC ನಂಬರ್ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ ಅದು ಕ್ಯಾಪಿಟಲ್ ಲೆಟರ್ ತೊಗೊಳ್ತಾ ಇಲ್ಲ ಅಂತೇಳಿ ಸ್ಮಾಲ್ ಲೆಟರ್ ಫಿಲ್ ಮಾಡ್ಕೊಂಡು ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಸೊ ಅವಾಗ ಸಬ್ಮಿಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಏನಾಗುತ್ತೆ ತೊಂದರೆ ಅಂತ ಹೇಳ್ತೇನೆ ನಾನು. ಸೊ ನಿಮ್ಮದೆಲ್ಲ ಅಪ್ಲಿಕೇಶನ್ ಆಯಿತು, ಎಲ್ಲ ಆಯಿತು. ಲಾಸ್ಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಾಗ ಸೊ ನಿಮ್ಮದು ಅಪ್ಲಿಕೇಶನ್ ಮಿಸ್‌ಮ್ಯಾಚ್ ಆಗೋ ಚಾನ್ಸಸ್ ತುಂಬ ಇದೆ ಅಲ್ಲಿ. ಯಾಕಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ USMC ಕೆಇದವ್ರಿಗೆ ಅಫಿಷಿಯಲ್ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಯಾವ ಥರ ಇದೆ ಅದನ್ನೇ ಅದೇ ಥರನೇ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಒಂದು ನೆಗೆಟಿವ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಆಗುತ್ತೆ ನಿಮಗೆ, ನೀವು USMC ನಂಬರ್ ರಾಂಗಾಗಿ ಮಾಡಿದ್ದೀರಾ. ಸೊ ಅದಕ್ಕೆ ಕೂಡ ನಾನು ಸೊಲ್ಯೂಷನ್ ಹೇಳಿದ್ದೇನೆ. ಸೊ ಫ್ರೀಜ್ ಮಾಡೋದು ಹೇಗೆ, ವಾಪಸ್ ರೀಎಡಿಟ್ ಮಾಡೋದು ಹೇಗೆ ಮತ್ತು ಕರೆಕ್ಟಾಗಿ ಸಬ್ಮಿಟ್ ಮಾಡೋದು ಹೇಗೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋ ಚೆಕ್ ಮಾಡಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಸೊ ಇಲ್ಲಿ ನಾನು ನಿಮಗೆ ಕಂಪ್ಲೀಟ್ ತೋರಿಸ್ಕೊಡ್ತೇನೆ. ಇವಾಗ ಆಲ್ರೆಡಿ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೇನೆ ನಾನು. ಆ್ಯಂಡ್ ಇಲ್ಲಿ ಅದರಲ್ಲಿ ಕೂಡ ಒಂದು ಹೆಲ್ಪ್ ಬೇಕಂತ ಕೇಳಿದ್ರು. ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ಕಂಪ್ಲೀಟಾಗಿ ಮೊದಲು ಎಜುಕೇಷನ್ ಡೀಟೇಲ್ಸ್ ತೊಗೊಳ್ತಾ ಇರಲಿಲ್ಲ. ಸೊ ಇವಾಗ ಎಜುಕೇಷನ್ ಡೀಟೇಲ್ ತೊಗೊಳ್ತಾ ಇದೆ. ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆಯಪ್ಪ ಅಂದರೆ ಇಲ್ಲಿ ನೋಡ್ಬೋದು CGPAಯಲ್ಲಿ 9 ಅಂತ ಆಗಿಬಿಟ್ಟಿದೆ. ಸೊ ಇದನ್ನು ನನಗೆ ರೀಎಡಿಟ್ ಹೆಲ್ಪ್ ಮಾಡಲಿಕ್ಕೆ ಕೇಳಿದರು. ಸೊ ನಾನು ಇವಾಗ ಅವ್ರಿಗೆ ಯಾವ ಥರ ರೈಸ್ ಮಾಡಬೇಕು, ಯಾವ ಥರ ಇದು ಮಾಡಬೇಕಂತ ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೇನೆ. ಸೊ ಇವಾಗ ಅಪ್ಲಿಕೇಶನ್ ಕಂಪ್ಲೀಟಾಗಿ ಈ ಥರ ಫಿಲ್ ಮಾಡಿ. ಸೊ ನಿಮ್ಮ ಡಾಕ್ಯುಮೆಂಟಲ್ಲಿ ಏನಿದೆ ಪ್ಲೀಸ್ ಅದೇ ಥರ ಎಂಟರ್ ಮಾಡಿ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮದು ಕ್ಯಾನ್ಸಲ್ ಆಗೋ, ರಿಜೆಕ್ಷನ್ ಆಗೋ ತುಂಬ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ಎರರ್ ಬರ್ತಾ ಇದ್ದರೆ ನಾನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ, ಮೇಲ್ ಯಾವ ಥರ ಅಪ್ಲೋಡ್ ಮಾಡಬೇಕಂತ ಹೇಳಿ. ಸೊ ಒಂದೊಂದು ಸಲ ನಾನು ಅವೈಲೇಬಲ್ ಇರೋದಿಲ್ಲ ಟೆಲಿಗ್ರಾಮಲ್ಲಿ. ಸೊ ನಾನು ನಿಮಗೆ ಕಂಟಿನ್ಯೂ ಆಗಿ ಒಂದು ದಿನದಲ್ಲಿ ನೋಡ್ಕೊಂಡು ಕಂಪ್ಲೀಟಾಗಿ ನಿಮ್ಗೆ ಏನು ಮಾಹಿತಿ ಹೆಲ್ಪ್ ಬೇಕೋ ಅದನ್ನು ನಾನು ವೀಡಿಯೋದಲ್ಲಿ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬಲ್ಲಿ 99% ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ವೀಡಿಯೋ ನೋಡ್ತಾ ಇದ್ದಾರೆ. ಒಂದೇ ಒಂದು ಬೆನಿಫಿಟ್ ಏನಂದರೆ ಸೊ ನಮಗೆ ಏನು ಅನ್ಸುತ್ತೆ ಅಂದರೆ ಓಕೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ ನಮ್ಮ ವೀಡಿಯೋ ಮಾಹಿತಿ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ಅರ್ಥ ಆಗ್ತದೆ. ಸೊ ಅಷ್ಟೇ. ಥ್ಯಾಂಕ್ ಯು. ವೀಡಿಯೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವುದಾದ್ರೂ ಇಶ್ಯೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಮೇಲ್ ಮಾಡೋದು ಮಾತ್ರ ಮರಿಬೇಡಿ. ಟೆಲಿಗ್ರಾಮಲ್ಲಿದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಥ್ಯಾಂಕ್ ಯು.